ಎಲ್ಲ ಅದೇ ಕೇಳ್ತೀರಾ, ಎಷ್ಟು ಹೈಟ್ ಇರೋದು ಎಲ್ಲ ಅದೇ ಕೇಳ್ತೀರಾ. ನನಗೂ ಕಷ್ಟ ಆಗುತ್ತೆ ಎಡ್ಕೂಸಲ್ಲ ನೀಟಾಗಿ, ಆನೆಸ್ಟಾಗಿ ಹೇಳ್ತೀನಿ. ಬಿಕಾಸ್ ಸಸ್ಪೆನ್ಷನ್ ಬಂದು ಹಾರ್ಡ್ ಇದೆ ಇದು. ನೋಡಿ ಆಗಲೇ 300 ಕಿಲೋಮೀಟ್ರ್ ಓಡಿದೆ ಗಾಡಿ. ಕರೆಕ್ಟಾಗಿ ಕಾಣಿಸ್ತಾ ಇದೆ ಅನ್ಸುತ್ತೆ ಇವಾಗ ಆ್ಯಂಗಲ್ಲು. ಬೆಳಗ್ಗೆ ಶೂಟ್ ಮಾಡಿದ್ದೆ, ಆ್ಯಂಗಲ್ ಫುಲ್ ಕೆಳಗಡೆ ಬಂದ್ಬಿಟ್ಟು ವ್ಲಾಗೇ ವೇಸ್ಟ್ ಆಗಿಬಿಟ್ಟಿದೆ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ದೋನ್ ವಿಲ್ಸ್ ಕನ್ನಡ. ನಾನಂತೂ ಸೂಪರಾಗಿ ನ್ಯೂಸ್ ಸೂಪರಾಗಿರ ಅಂತ ಅನ್ಕೊತೀನಿ. ಹಂಗೆ ಚೆನ್ನಾಗಿರಿ. ಹೆವಿ ತಲೆ ಸೈಕ್ ಆಗ್ಬಿಡೈತೆ. ಕಾಲೇಜಲ್ಲಿ ಬೇರೆ ಹೆವಿ ಸೈಕ್ ಮಾಡಿಬಿಟ್ರಿ ಇವತ್ತು. ನೋಡಿ ಈ ಥರ ಗಾಡಿ ಇದ್ಬಿಟ್ರೆ ಏನೇ ಸೈಕ್ ಆದರೆ ರಿಲೀಫ್ ಮಾಡ್ಕೋಬೋದು, ಏನಂತೀರಾ? ಇವಾಗ ಆ್ಯಂಗಲ್ ಜಾಸ್ತಿ ಮೇಲಾಯಿತು ಅನ್ಬೇಡಿ, ಕರೆಕ್ಟಾಗಿರುತ್ತೆ. ಕರೆಕ್ಟಾಗಿ ಇಲ್ಲ ಅಂದರೆ ಇದನ್ನೇ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟಿಂದ ಆ್ಯಂಗಲ್ ಸರಿ ಮಾಡ್ಕೋತೀನಿ. ಮತ್ತು ಏನೇನು ಎಕ್ಸ್ಟ್ರಾ ಹಾಕ್ಸೀನಿ ಗಾಡಿಗೆ, ಏನೇನು ತಗ್ಸೀನಿ ಅಂತ ಹೇಳ್ತೀನಿ ಬ್ಲಾಗಲ್ಲಿ. ಆಮೇಲೆ ನಮ್ಮ KLX ಒಂದು ಒಳ್ಳೆ ನೇಮ್ ಸಜೆಸ್ಟ್ ಮಾಡಿ. ಏನು ಹೆಸರು ಇಕ್ಲಿ ಅಂತಲೇ ಗೊತ್ತಾಯ್ತಾ ಇಲ್ಲ ನನಗಂತೂ. ಓ ಶಿಟ್, ಸೈಕ್ ಆಗೋದೆ ಅಂದ್ಕೊಳ್ಳಿ. ನೋಡ್ತಾ ಇರ್ಬೋದು ಏನೇನು ಎಕ್ಸ್ಟ್ರಾ ಹಾಕ್ಸೀನಿ ಅಂತ. ಮುಂದೆ ಇದೊಂದು ಬ್ಯಾಗು, ಅದು ಬಿಟ್ಟರೆ ಈ ಮಿರರ್ಸ್ ಒಂದು ಕ್ರೇಜಿಯಾಗಿ ಕಾಣಿಸುತ್ತೆ ನೋಡಿ, ಈ ಲುಕ್ಕು. ಅದು ಬಿಟ್ಟರೆ ಹಿಂದೆ ಇದೊಂದು ಗಾರ್ಡ್ ಇತ್ತು, ಗಾರ್ಡನ್ ತೆಗ್ದಾಕೀನಿ ಬ್ರೋ. KLX 2.5 ಹಿಂದೆ ಗಾರ್ಡನ್ ತೆಗ್ದಾಕೀನಿ. ಮತ್ತು ಹೌದು, ಮತ್ತು ಇಲ್ಲೊಂದು ಗಾರ್ಡ್ ಬರುತ್ತೆ, ಅದೊಂದು ಗಾರ್ಡ್ ಬಿಚ್ಚಾಕೀನಿ. ಮತ್ತು ಇದು ಬಿಚ್ಚಾಕ್ಬಿಡಿ ಫುಟ್ ರೆಸ್ಟ್ ಹಿಂದೆದು. ಬಿಕಾಸ್ ಇನ್ನು ಯಾರನ್ನೂ ಹತ್ತಿಸೋದು ಅವೆಲ್ಲ ಏನು ಸೀನಿಲ್ಲ. ಒಬ್ಬನೇ ರೈಡ್ ಮಾಡಿಕೊಂಡು ಜಾಲಿ ಮಾಡ್ಕೊಂಡು ಇರೋದು ಅಷ್ಟೇ. ಅಷ್ಟೇ ಚೇಂಜಸ್ ಗಾಡೀಲಿ, ಇನ್ನೇನು ಮಾಡಿಸೋದು ಇಲ್ಲ. ಸರಿ ಬ್ರೋ. ನೋಡಿ ಗಾಡಿ ಒಂದು ಕಡೆ ನಿಲ್ಲಿಸಿದ್ರೆ ಸೈಕಾಗಿ ಬಂದು ಮಾತಾಡಿಸ್ತಾರೆ. ಇವಾಗ ಆ್ಯಂಗಲ್ ಕರೆಕ್ಟಾಗಿದೆ ಅನಿಸುತ್ತೆ. ನೋಡಿ ಎಷ್ಟು ಸ್ಲೀಕಾಗಿದೆ ಅಂತ. ನೆಕ್ಸ್ಟ್ ಲೆವೆಲ್ ನುಗ್ಗಿಸ್ಕೊಂಡು ಆಟ ಆಡ್ಕೊಂಡು ಹೋಗ್ಬೋದು. ಎಲ್ಲ ಅದೇ ಕೇಳ್ತೀರಾ, ಎಷ್ಟು ಹೈಟ್ ಇರೋದು ಎಲ್ಲ ಅದೇ ಕೇಳ್ತೀರಾ. ಎಷ್ಟು ಹೈಟ್ ಇದ್ದೀನಿ ನಾನು ಅಂತ. ನನ್ನ ಹೈಟ್ ಬಂದು 5.7 ಐ ಗೆಸ್, ಇಲ್ಲ 6. ನನಗೂ ಕಷ್ಟ ಆಗುತ್ತೆ ಎಡ್ಕೂಸಲ್ಲ ನೀಟಾಗಿ, ಆನೆಸ್ಟಾಗಿ ಹೇಳ್ತೀನಿ. ಬಿಕಾಸ್ ಸಸ್ಪೆನ್ಷನ್ ಬಂದು ಹಾರ್ಡ್ ಇದೆ ಇದು. CBU ಯೂನಿಟಲ್ಲಿ ಸಾಫ್ಟ್ ಇತ್ತು. ನಾನು ಕುತ್ಕೊಂಡಾಗ 2 ಕಾಲು ನೀಟಾಗಿ ಇಟ್ಕಿಸ್ತಾಯಿತ್ತು. ಬಟ್ ಇದರಲ್ಲಿ ಬಂದು ಒಂದೇ ಕಾಲು ಇಟ್ಕಿಸೋದು, ಒಂದು ಕಾಲು ಇಟ್ಕಿಸುತ್ತೆ. ಮತ್ತು ಅಪ್ಪೊಳಗೆಲ್ಲ ಕಷ್ಟ ಆಗುತ್ತೆ, ಇಟ್ಕಿಸೋದೇ ಇಲ್ಲ ಅಪ್ಪೊಳಗೆ. ಚೂರೇ ಟಿಪ್ಟು ಆಗುತ್ತೆ ಅಪ್ಪೊಳಗೆ. ಏನು ಗುರು ಟ್ರಾಫಿಕ್ಕು. ನೋಡಿ ಇಷ್ಟೇ, ಫುಲ್ ಟಿಪ್ಟು ಆಗುತ್ತಷ್ಟೇ, ಫುಲ್ ಎಡ್ಕೂಸಲ್ಲ. ಸೊ ಕುಳ್ಳ ಇರೋರು ಸ್ವಲ್ಪ ನೋಡ್ಬಿಟ್ಟು ಇಸ್ಕೊಳ್ಳಿ. ಸುಮ್ಮನೆ CBU ಯೂನಿಟ್ ನೋಡ್ಬಿಟ್ಟು ಬುಕ್ ಮಾಡ್ಕೊಬಿಡ್ಬೇಡಿ, ಮಕ್ಕಾರ ಆಗ್ಬಿಡುತ್ತೆ ಆಮೇಲೆ. ಇವತ್ತು ಫುಲ್ ಟ್ಯಾಂಕ್ ಮಾಡಿಸ್ದೆ ತಿರುಗುನು. ಪೆಟ್ರೋಲು ಫಸ್ಟ್ ಸರ್ವಿಸ್ ಆಗೋವರೆಗೂ ಮೈಲೇಜ್ ಕೊಡಲ್ಲ ನಂಗೆ ಅನ್ನಿಸ್ದಂಗೆ. ಬಿಕಾಸ್ ಮೈಲೇಜ್ ಕೊಡ್ತಾಯಿಲ್ಲ ಅನಿಸುತ್ತೆ. 30+ ಬರ್ತಾಯಿದೆ. ಹೋಗಿ ಗುರು, ಎಷ್ಟು ಅಂತಲೇ ಗೊತ್ತಿಲ್ಲ ನನಗೆ. ಓಡಿಸ್ಬೇಕಾದ್ರೆ ನಿಮ್ಗೆ ಏನು ಅನ್ಸಲ್ಲ, ಬಿಕಾಸ್ ಗಾಡಿ ಬಂದು ಅಷ್ಟು ಸ್ಲೀಕ್ ಆಗಿದೆ. ಇವಾಗ ಒಂದು ಸ್ವಲ್ಪ ಜಾಸ್ತಿ ಮೇಲ್ಗಡೆ ಆ್ಯಂಗಲ್ ಆಯಿತು ಅನಿಸುತ್ತೆ. ಅದೇ ಒಂದು 2 ವ್ಲಾಗ್ ಕಷ್ಟ ಆಗುತ್ತೆ. ಇನ್ನೊಂದು ಬೆಳಗ್ಗೆ ಒಂದು ವ್ಲಾಗ್ ಶೂಟ್ ಬಂದಿದೆ, ನೆಲ ನೋಡ್ಕೊಂಡು ಮಾತಾಡಿರೋ ಥರ ಐತೆ ವ್ಲಾಗ್. ಅಯ್ಯೋ ನೋಡಿ ಹೆಂಗೆ ನೋಡ್ತಾವ್ರೆ ಸೈಕ್ ಆಗ್ಬಿಟ್ಟು. ಬಿಕಾಸ್ ಹೆಂಗೆ ಕಾಣುತ್ತೆ ಗೊತ್ತಾ ನಿಮಗೆ ರೋಡ್ ಪ್ರೆಸೆನ್ಸು. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಚೆನ್ನಾಗಿ ಕಾಣಿಸ್ತಾ ಇನ್ನಲ್ವಾ?
ಇರ್ರಿ ಇನ್ನೇನ ಬಿಡ್ತಾರೆ ಆಮೇಲೆ. ಈ ಕಾಲೇಜ್ ಹತ್ರಕ್ಕೆ ಹೋಗಿ ಮಿನಿಮಮ್ 2 ಅವರ್ ಬೇಕನ್ಸುತ್ತೆ ಇವಾಗ. ಏನು ಗುರು ಟ್ರಾಫಿಕ್ ಎಲ್ಲೂ ಇಲ್ಲದೆ ಇರೋದು, ಯಾವತ್ತೂ ಇಲ್ಲದೆ ಇರೋದು. ನಂಗೆ ನೋಡಿ ಈ ಥರ ಸಿಗ್ನಲ್ಗಳು ಟ್ರಾಫಿಕ್ಗಳಾಗ್ಬಿಟ್ರೆ ಸ್ವಲ್ಪ ಕಷ್ಟ. ಕಾಲೇ ಹಿಡ್ಕೋಸಲ್ಲ, ಒಂದು ಸೈಡ್ ಬಿಡಬೇಕು, ಸಮಸ್ಯೆ. ಬಾರಕ್ಕ ಹತ್ಬಿಡಿ ಅದೇ ಮೇಲೆ. ಫುಟ್ ರೆಸ್ಟ್ ಎಲ್ಲ ಹಿಂದೆ ಬಿಸಾಕಿ ಏನಾಗಲೇ, ಬಿಕಾಸ್ ಇನ್ನು ಮಾಡೋದೇ ಸೋಲೋ ರೈಡ್ಸ್ ಅಷ್ಟೇ ಇದರೊಳಗೆ. ನೋಡಿ ಆಗಲೇ 300 ಕಿಲೋಮೀಟ್ರ್ ಓಡಿದೆ ಗಾಡಿ, 300 km. ಅದು ಇವಾಗ ಪರ್ಫೆಕ್ಟಾಗಿ 300 ಕಿಲೋಮೀಟರ್ಸ್. ಹೋಗ್ರೋಣ ಬೇಗ. ಇಲ್ಲಿ ನೋಡ್ರಿ ಎಕ್ಸ್ಪಲ್ಸ್ 210 ಒಳಗೆ ಗಾಡಿ ಬಂದಿರೋದೇ ಫಾಲ್ಟ, ಇಲ್ಲ ನಮ್ಮ ಜನ ಫಾಲ್ಟ ಅನ್ನೋದೇ ಗೊತ್ತಾಯ್ತಲ್ಲ. ಹೊಸ ಗಾಡೀಲಿ 3 ಜನ ಕುತ್ಕೊಂಡು ಹೋಯ್ತಾರೆ, ಇನ್ನೇನು ಆಯ್ತದ ಗಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್, ಸುದ್ದಾನ್ ವೀಲ್ಸ್ ಅಂತಲೇ ಇದೆ. ಫಾಲೋ ಮಾಡ್ಕೊಳ್ಳಿ ಎಲ್ಲ ಬೇಗ. ಇವಾಗಲೇ ಹೋಗಿ ಟಕ್ ಅಂತ ಪಾಸ್ ಮಾಡಿಬಿಟ್ಟು ಹಂಗೆ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟು ಆಮೇಲೆ ವೀಡಿಯೋ ನೋಡಿ. ಏನಿಲ್ಲ, ಟ್ರೈ ಮಾಡ್ತೀನಿ. ಡೈಲಿ ಹಾಕೋಕ್ಕೆ ಇಲ್ಲ, ಅಟ್ಲೀಸ್ಟ್ ಒಂದಲ್ಲ ಒಂದು ದಿನ ಬಿಟ್ಟು ಹಾಕ್ತೀನಿ. ಸ್ಟ್ರಿಕ್ಸ್ ಬ್ರೇಕ್ ಮಾಡೋದು ಬೇಡ ಇನ್ನು, ಏನಂತೀರಾ? ಐ ಆಮ್ ಟ್ರೈಯಿಂಗ್ ಟು ಪುಟ್ ಡೈಲಿ, ಬಟ್ ಒಂದಿನ ಮಿಸ್ ಆದರೆ ಒಂದು ವೀಡಿಯೋ ಏನಾದರೂ ಮಕ್ಕರಾಗಿರುತ್ತೆ, ಇಲ್ಲ ಆಡಿಯೋ ಏನಾದರೂ ಮಕ್ಕರಾಗ್ಬಿಟ್ಟಿರುತ್ತೆ. ದಟ್ಸ್ ದ ರೀಸನ್ ಇರುತ್ತೆ ಅಷ್ಟೇ, ಅದು ಬಿಟ್ಟು ಬೇರೆ ಏನಿರಲ್ಲ. ನಾನು ಎಲ್ಲ ಆವಾಗಲೂ ಟಾಪ್ ಗೇರಲ್ಲಿ ಓಡಿಸ್ತಾ ಇದ್ದೀನಿ ಆರಾಮಾಗಿ ಸರ್ವೀಸ್ ಆಗೋವರೆಗೂ, ಆಮೇಲೆ ಹಿಂಸೆ ಆಗಬಾರ್ದು. ಹೊಸಬ್ರು ಯಾರು ನೋಡ್ತಾ ಇದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ವ್ಯೂಸ್ ಹೋಗುತ್ತೆ, ಸಬ್ಸ್ಕ್ರೈಬೇ ಮಾಡಲ್ವಲ್ಲ ಯಾರು, ಯಾಕೆ? ಕೇಳೋದವ್ರು ಸೈಕ್ ಮಾಡೋಣ, ಅವ್ರು ಮುಂದೆನೇ ಬರಲ್ಲ ಮಾತಾಡೋಣ ಅಂದರೆ. ಏನು ಗುರು ಬರೀ ನೈಟ್ ಓಡಿಸೋದೇ ವ್ಲಾಗ್ ಆಗ್ತಾನೆ ಅಂತೆಲ್ಲ ಬೈಕೋಬೇಡಿ. ನಂಗೆ ಓಡಾಡೋಕ್ಕೆ ಇಷ್ಟ ಇರೋದೇ ನೈಟು, ಬೆಳಗ್ಗೆ ಹೊತ್ತೆಲ್ಲ ಓಡಾಡೋಕ್ಕೆ ಇಷ್ಟ ಇಲ್ಲ ನನಗೆ. ನೋಡಿ ಗಾಡಿನ ಹೆಂಗೆ ನೋಡ್ತಾ ಇದ್ರು ಅವರು ಅಂತ. ಈ ರೋಡ್ ಪ್ರೆಸೆನ್ಸ್ ಅಂತೂ ಚಿಂದಿ, ಬಿಕಾಸ್ ಕವಾಸಾಕಿ ಗ್ರೀನ್ ಎಲ್ಲ ಗೊತ್ತಲ್ಲ ಎಷ್ಟು ಬ್ರೈಟ್ ಇರುತ್ತೆ ಅಂತ. ಸೊ ಮೇಯ್ನಾಗಿ ಕಂಟೆಂಟ್ ಇಷ್ಟ ಆಯಿತು ಅನಿಸುತ್ತೆ. ಸೊ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.